ಹೀಗೆ ಆರ್ಎಸ್ಎಸ್ ವಿರುದ್ಧದ ತಮ್ಮ ತೀಕ್ಷ್ಣ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ ಗೃಹ ಸಚಿವರು. ಶೋಭಾ ಕರಂದ್ಲಾಜೆ ಅವರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಗೃಹ ಸಚಿವರು ಇದಾರಲ್ಲ, ಅವ್ರು ರಾಜ್ಯಕ್ಕೆ ಗೃಹ ಸಚಿವರಲ್ಲ, ಅವರು RSS ಸಚಿವರು. ಅವರು ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಿಲ್ಲ. RSS ಬಗ್ಗೆ ಮಾತನಾಡಿದ್ರೆ ಅವರಿಗೆ ಅವರ ಮಂತ್ರಿ ಸ್ಥಾನ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಹೀಗಾಗಿ ಈ ತರ ಎಲ್ಲ ಮಾತನಾಡ್ತಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಕರ್ನಾಟಕದ ಗೃಹ ಸಚಿವರು RSS ಸಚಿವರು, ಕರ್ನಾಟಕದ ಗೃಹ ಮಂತ್ರಿಗಳು ಒಂದು ದಿನನೂ ಕೂಡ ಕರ್ನಾಟಕದಲ್ಲಾಗುವಂಥ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಾಗುತ್ತಾ ಇರುವಂಥ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಅಕ್ರಮಗಳ ಬಗ್ಗೆ ಅವ್ರು ಮಾತಾಡಿಲ್ಲ. ಯಾವತ್ತು ಮಾತಾಡಿದಾರೆ ನನಗೆ ಹೇಳಿಪ್ಪ ನೀವು? ಅವರು ಪ್ರತಿನಿತ್ಯ ಬೆಳಗ್ಗೆದ್ರೆ ಮಾತಾಡೋದು RSS ಬಗ್ಗೆ. ಅಂದರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನು ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಏನು ನಡೀತಿದೆ ಅನ್ನೋದನ್ನು ಅವ್ರು ಕೇಳೋಕ್ಕೂ ರೆಡಿ ಇಲ್ಲ. ಯಾವ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ? ಯಾವ ಜಿಲ್ಲೆಯಲ್ಲಿ ಅತ್ಯಾಚಾರ ನಡೀತಿದೆ? ಯಾವ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದರೋಡೆ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಹೊಡಿತಾ ಇದ್ದಾರೆ. ಮೈಸೂರಿನ ಮೇನ್ ರೋಡಲ್ಲಿ ಯಾರೋ ಕಾರನ್ನು ನಿಲ್ಲಿಸಿ ಚಾಕು ತೋರಿಸ್ತಾನೆ ಅಥವಾ ಏನೋ ಆಗುತ್ತೆ. ಇದು ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ಪರಮೇಶ್ವರ್ ಇದ್ದಾಗ ಒಂದು ಭಾಗ ನಂಗೆ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ ಸಚಿವರಾಗಿದ್ರು, ಇವರು RSS ಸಚಿವರು ಎರಡೇ.